ನಮಸ್ತೆ ಎಲ್ರಿಗೂ. ಇವತ್ತು ಕೊರಿಯಂಡರ್ ಚಿಕನ್ ಮಾಡೋದು ತೋರಿಸ್ತೀನಿ, ಬನ್ನಿ. ಹೇಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನನಗೆ ಒಂದು ಕಮೆಂಟ್ಸ್ ಹಾಕಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಬನ್ನಿ, ಅದಕ್ಕೆ ಏನೇನು ಐಟಮ್ ಬೇಕು ಹೇಳ್ತೀನಿ, ಬನ್ನಿ. ಮೊದಲಿಗೆ 1.5 kg ರೆಡಿ ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ನೆನೆಸ್ಕೊಂಡಿದ್ದೀನಿ, ಒಂದು 5-6 ಪೀಸು. ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕು. ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಒಂದು ಸ್ವಲ್ಪ 1-2 ಸ್ಪೂನಷ್ಟು ಮೆಣಸು, ಚಕ್ಕೆ, ಲವಂಗ, ಅರಿಶಿನ, ಏಲಕ್ಕಿ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸೋಂಪು ಸ್ವಲ್ಪ, 1-2 ಸ್ಪೂನಷ್ಟು ಬೆಣ್ಣೆ ಬೇಕಾಗುತ್ತೆ ಇದಕ್ಕೆ. ಫಸ್ಟಿಗೆ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂತೀನಿ. ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಇದಕ್ಕೆ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಗೆಡ್ಡೆಗಿನ ಜಾಸ್ತಿನೇ ಹಾಕ್ಕೊಳ್ರಿ, ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ. 1.5 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಗೋಡಂಬಿ ನೆನೆಸ್ಕೊಂಡಿರೋದು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ. ಅದಕ್ಕೆ ಸ್ವಲ್ಪ ಮೆಣಸು, ಚಕ್ಕೆ, ಲವಂಗ ಎಲ್ಲ ಹಾಕ್ತಾಯಿದ್ದೀನಿ. ತುಂಬ ನುಣ್ಣು ರುಬ್ಕೋಬೇಕು ಇದನ್ನು. ಈ ಥರ ಬರುತ್ತೆ, ಫುಲ್ ಗ್ರೀನ್ ಕಲರ್ ಇರುತ್ತೆ. ಈಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ತೀನಿ. 1-2 ಸ್ಪೂನ್ ಬೆಣ್ಣೆ ಹಾಕೋಣ. ಬೆಣ್ಣೆ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಬೇಕು ಅಂದರೆ ಎಣ್ಣೆನೂ ಸ್ವಲ್ಪ ಹಾಕೊಬೋದು. ನಾವು ಚಿಕನಲ್ಲೇ ಜಾಸ್ತಿ ಎಣ್ಣೆ ಅಂಶ ಇರುತ್ತೆ ಅಂತ ಅಂದ್ಬಿಟ್ಟು ನಾವೇನು ಜಾಸ್ತಿ ಆಯಿಲ್ ಬಳಸಲ್ಲ. ಅದಕ್ಕೆ 1-2 ಏಲಕ್ಕಿ ಕಾಯಿ ಹಾಕಿದ್ದೀನಿ. 1 ಸ್ಪೂನಷ್ಟು ಸೋಂಪು ಹಾಕ್ತಾಯಿದ್ದೀನಿ. ಸೋಂಪು ಹಾಕಿದ್ರೂ ಸ್ವಲ್ಪ ಚೆನ್ನಾಗಿ ಘಮ ಘಮ ಅನ್ನುತ್ತೆ. ಒಂದು ದಪ್ಪದ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ, ಅದು ಹಸಿ ವಾಸನೆ ಎಲ್ಲ ಕ್ಲೀನಾಗಿ ಹೋಗಲಿ. ಈಗ ಚಿಕನ್ ಹಾಕೋಣ. 1.5 kg ಚಿಕನ್ ಹಾಕಿದ್ದೀನಿ. ಅದಕ್ಕೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕು, ಅದೇ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ. ಚೆನ್ನಾಗಿ ಫ್ರೈ ಆಗಲಿ ಇದು. ಸ್ವಲ್ಪ ಇದಕ್ಕೆ ಅರಿಶಿನ ಹಾಕೋಣ. ಅರಿಶಿನ ಹಾಕೊಂಡು ಒಂದು ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ ನಾನು. 1.5 kg ಚಿಕನ್ಗೆ ಅಷ್ಟು ಉಪ್ಪು ಬೇಕಾಗುತ್ತೆ. ಒಂದು ಹಿಡಿ ಅಂದರೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಟೇಸ್ಟಿಗೆ. ಆಮೇಲೆ ಒಂದು ಹಿಡಿ ಹಾಕ್ಬಿಟ್ಟಿರ 1 kgಗೆ 1.5 kgಗೆಲ್ಲ ಸ್ವಲ್ಪ ಗ್ರೇವಿ ಎಲ್ಲ ಬೇಕಾಗುತ್ತೆ. ಚೆನ್ನಾಗಿ ನೀರಿನಂಶ ಎಲ್ಲ ಬಿಟ್ಕೊಂಡಾದ್ಮೇಲೆ ಮಸಾಲೆ ಹಾಕೋಣ. ಸ್ವಲ್ಪ ಮಿಕ್ಸಿ ತೊಳೆದು ನೀರನ್ನು ಹಾಕೋಣ. ನಿಮಗೆ ಡ್ರೈ ಬೇಕು ಅಂತಂದರೆ ನೀರಿನಂಶ ಫುಲ್ಲು ಕಮ್ಮಿ ಮಾಡ್ಕೊಳ್ಳಿ. ಇದೇ ಇದರಲ್ಲಿ ಡ್ರೈನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಡ್ರೈನೂ. ನಮಗೆ ಗ್ರೇವಿ ಬೇಕು ಚಪಾತಿಗೆ, ಅದರಿಂದ ಸ್ವಲ್ಪ ನೀರಿನಂಶ ಜಾಸ್ತಿನೇ ಇದೆ. ಚಿಕನಲ್ಲೇ ನೀರು ಬಿಟ್ಕೊಂಡಿರುತ್ತೆ, ನಾನು ಎಕ್ಸ್ಟ್ರಾ ನೀರು ಒಂಚೂರು ಸೇರಿಸಿಲ್ಲ ಇದಕ್ಕೆ. ಈ ಥರ ಬರುತ್ತೆ ನೋಡಿ, ಗ್ರೀನ್ ಕಲರಾಗೆ ನೋಡೋದಕ್ಕೆ ಸೂಪರಾಗಿರುತ್ತೆ, ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಇದಕ್ಕೆ 1-2 ಸ್ಪೂನಷ್ಟು ಮೊಸರು ಹಾಕೋಣ. ಮೊಸರು ಏನಕ್ಕೆ ಹಾಕ್ತೀವಿ ಅಂದರೆ ಚಿಕನ್ ಫುಲ್ಲು ಸಾಫ್ಟಾಗುತ್ತೆ, ಅದರಿಂದ ಮೊಸರು ಹಾಕ್ತೀವಿ. ಸ್ವಲ್ಪ ಕೈ ಆಡ್ಸೋಣ ಹಂಗೇನೆ. ಸ್ವಲ್ಪ ಚಿಕನ್ ಒಂದು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು, ಅವಾಗೆ ಚೆನ್ನಾಗಿರೋದು. ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ನಾವು ಹಸಿದೆ ಹಾಕಿದ್ದೀವಿ, ಅದೆಲ್ಲ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ. ಈ ಥರ ಬಂದಿದೆ. ಬೇಕು ಅಂದರೆ ನೀವು ಗರಂ ಮಸಾಲನೋ ಇಲ್ಲಾಂದರೆ ಧನಿಯಾ ಪುಡಿನೋ ಆ್ಯಡ್ ಮಾಡ್ಕೊಂಡಾಗಿದ್ರೆ ಮಾಡ್ಕೊಂಡ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾನೇನು ಹಾಕಿಲ್ಲ ಇದಕ್ಕೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ ಅದು ಚಿಕನ್ನು. ಚೆನ್ನಾಗಿರುತ್ತೆ, ಒಂದು ಸತಿ ಮಾಡಿ ನೋಡಿ. ಇದರಲ್ಲಿ ಡ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಡ್ರೈ ಒಂದು ಸತಿ ಮಾಡಿ ನಾನು ವಿಡಿಯೋ ಮಾಡ್ತೀನಿ ನೋಡಿ. ಫೈನಲಿ ಈ ಥರ ಬಂದಿದೆ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತೀನಿ. ನಿಂಬೆಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ರಿ, ಹುಳಿ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಡ್ರೈ ಅಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಗೊಜ್ಜು ಥರ ಇರೋದಕ್ಕಿಂತ ನಮಗೆ ಇದೊಂದು ಸ್ವಲ್ಪ ಚಪಾತಿಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಡ್ರೈ ತುಂಬ ಚೆನ್ನಾಗಿರುತ್ತೆ. ಡ್ರೈ ಒಂದು ಸತಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಯಾವ ಥರ ಬಂದಿದೆ. ತಿನ್ನೋದಕ್ಕೂ ತುಂಬ ಟೇಸ್ಟಾಗಿ ರುಚಿಯಾಗಿರುತ್ತೆ. ಇದಕ್ಕೆ ಇನ್ನೇನು ಅವಶ್ಯಕತೆ ಇಲ್ಲ. ಚಪಾತಿ ಚೆನ್ನಾಗಿರುತ್ತೆ, ಪರೋಟ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ.
ಫೈನಲಿ ನಮ್ಮದು ಕೊರಿಯಂಡರ್ ಚಿಕನ್ನು ರೆಡಿ ಆಗ್ತಾ ಇದೆ. ನೋಡಿ, ನೀವು ಮಾಡಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಒಂದು ಕಮೆಂಟ್ ಹಾಕಿ, ಒಂದು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿದೆ. ನೋಡಿ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಯಾವುದೇ ಅಡುಗೆ ಚೆನ್ನಾಗಾಗಬೇಕು ಅಂದರೆ ಸ್ವಲ್ಪ ಕಷ್ಟ ಬೀಳಬೇಕು. ಥ್ಯಾಂಕ್ ಯು.